ಶಾಲಿನಿ ಈಗ ವ್ರತ ಹಿಡ್ದಿದ್ದಾಳೆ. ಅವಳಿಗೆ ಬೇರೆ ದಾರಿನೇ ಇಲ್ಲ. ಅವಳು ಮತ್ತೆ ಅನ್ನ ಮುಟ್ಟಬೇಕು ಅಂದ್ರೆ ನಿಮ್ ಪಾದ ಸ್ಪರ್ಶ ಮಾಡ್ಲೇಬೇಕು. ಹೌದಾ ತಮ್ಮ? ಹಿಡಿಲಿ ಹಿಡಿಲಿ, ಚೆನ್ನಾಗಿ ಹಿಡಿಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡಬೇಕು. ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಆಮೇಲೆ ನಿಮ್ಗೆ ತೆಂಗಿನಕಾಯಿ ನೀವಿಳಿಸಿ ನಿಮ್ಮ ಪಾದ ಸ್ಪರ್ಶ ಮಾಡೇ ಏನಾದ್ರೂ ತಿನ್ಬೇಕು. ಹಂಗ ಎಷ್ಟು ಗಾತ್ರ ಇಲ್ಲ, ಎಷ್ಟು ಸಿಡ್ದು ಹೋಗ್ತಾಳೆ ನಿನ್ ಮಗಳು. ಇವತ್ ಸರಿ ಬುದ್ಧಿ ಕಳಿಸ್ತೀನಿ. ಹಂಚಿ ಕಡ್ಡಿಯ ಸಣ್ಣ ಆಗೋರ್ಗು ಈ ಪಾದನ್ ಮಾತ್ರ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಪಾಪ ನಮ್ಮ ಅಕ್ಕ. ಓ, ನಾನೇನ್ ಪಾಪ ಅಲ್ವಾ? ಎಷ್ಟು ನನ್ನನ್ನು ಅಯ್ಯೋ ಹೊಂಚಿದಾಳೆ ನಿಮ್ಮ ಅಕ್ಕ. ಇವತ್ ನೋಡು ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಗಂಡನ ಬೆಲೆ ಏನು ಅಂತ ಅವಳಿಗೂ ಗೊತ್ತಾಗ್ಲೇಬೇಕು. ಹೌದೌದು, ಗಂಡ ಹೆಂಡತಿರ ವಿಷಯ ನಮ್ಗೆ ಅದಕ್ಕೆ ನಿನ್ಗೆ ಅದಕ್ಕೆ, ನೀನ್ ಸುಮ್ಮನೆ ಇರು. ಒಟ್ನಲ್ಲಿ ನೀವಿಬ್ರು ಒಂದಾದ್ರೆ ನನ್ಗಷ್ಟೇ ಸಾಕು. ಏನಮ್ಮ ನೀನು? ಯಾರ್ಯಾರೋ ಗಂಡಸ್ರ ಜೊತೆ ನಿನ್ಗೇನ್ ಮಾತು? ನಡಿ ಒಳಗಡೆ. ಪಾದ ಪುಣ್ಯ ಪಾದ ದರೆಯಾಳು ದಿವ್ಯ ಪಾದ. ಈ ಪಾದ ಧರ್ಮ ಪಾದ ದರೆಯಾಳು ದಿವ್ಯ ಪಾದ. ಮೇಡಮ್, ಸಖತ್ತಾಗಿದೆ ಅಲ್ವಾ ಸಾಂಗು? ನೀವ್ ಸ್ವಲ್ಪ ಆಟೋನ ಬೇಗ ಓಡಿಸ್ತೀರಾ? ನಂಗೆ ಲೇಟ್ ಆಗ್ತಿದೆ. ಆಯ್ತು ಬನ್ರಿ. ಕಾನ್ಫರೆನ್ಸ್ ಹಾಲ್ ಅಲ್ಲಿ ನನ್ನ ಹತ್ರ ಐ ಲವ್ ಯು ಹೇಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಅರ್ಜೆಂಟಾ? ಬನ್ನಿ ಮೇಡಮ್, ಇವತ್ತು ಹೇಳ್ತೀನಿ. ನಾಳೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಲ್ರ ಮುಂದೆ ಬಂದು ನಿಮ್ಗೆ ಐ ಲವ್ ಯು ಹೇಳ್ತೇನೆ. ರಂಗ ಅವ್ನು ನಿಜವಾಗ್ಲೂ ಹುಚ್ಚ. ಹೇಳಿದ್ರು ಹೇಳ್ಬಿಡ್ತಾನೆ. ಆಮೇಲೆ ನನ್ನ ಗತಿ. ಇವತ್ತು ಎಲ್ಲ ವಿಷಯಗಳು ಚರ್ಚೆ ಆಗಲೇಬೇಕು. ನಮ್ಮ ಸ್ಕೂಲ್ಗೆ ಈ ಸಲ 98% ಮಾತ್ರ ಸ್ಕೋರ್ ಬಂದಿದೆ. ಇನ್ನು 2% ಯಾಕೆ ಕಡಿಮೆ ಆಯಿತು? ಮಿಸ್ಟರ್ ಲೋಕೇಶ್, ನಿಮ್ಮ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲೇ ಸ್ಟೂಡೆಂಟ್ಸು ಕಡಿಮೆ ಸ್ಕೋರ್ ಮಾಡಿದ್ದಾರೆ. ನೀವೇನು ಹೇಳ್ತೀರಾ? ವಾಟ್ ಐ ಟೆಲಿಂಗ್ ಸರ್, ಸ್ಕೂಲ್ ಸ್ಟೂಡೆಂಟ್ಸ್ ವೇಸ್ಟ್. ಶಟ್ ಅಪ್. ನಾನು ವ್ರತದಲ್ಲಿದ್ದೀನಿ, ಬೇಡ. ಬೇರೆ ಸಬ್ಜೆಕ್ಟ್ನಲ್ಲೆಲ್ಲ ಸ್ಟೂಡೆಂಟ್ಸು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಶಾಲಿನಿ ಅವ್ರು ತಗೊಳ್ತಾ ಇರೋ ಕನ್ನಡ ಸಬ್ಜೆಕ್ಟ್ನಲ್ಲಿ 100% ಬಂದಿದೆ. ನಿಮ್ಮದು 70%. ಹಾಗಾದರೆ ಇನ್ನು ಮುಂದೆ ನಾನು ಶಾಲಿನಿ ಅವರು ಒಟ್ಟಿಗೆ ಕ್ಲಾಸ್ ತಗೋತೀವಿ. ಒಳ್ಳೆ ಸ್ಕೋರ್ ಬರುತ್ತೆ. ಹೋಗಿ ಅವ್ರ ಮನೇಲಿ ಎಮ್ಮೆ ಗಿಮ್ಮೆ ಇದ್ರೆ ಮೇಯಿಸ್ಕೊಂಡು ಬನ್ನಿ, ಒಳ್ಳೆ ಬುದ್ಧಿನಾದ್ರೂ ಬರುತ್ತೆ.